ಕಳ್ಸೋಕ್ಕೆ ಈ ಥರ ಮಾಡ್ಬೇಕು ಮನೆಯಲ್ಲಿ. ತಿರ್ಗಿ ಕೈ ಕೊಡಿರಿ. ಈ ಕೈ ಕೊಡಿರಿ. ಹಂಗೆ ನಿಂತ್ಕೊಳ್ಳಿ ಸ್ಟ್ರೈಟ್ ಆಗಿ. ಕಾಲಿಂದ ಎತ್ತಿ ಫುಲ್ಲು ಎತ್ತಿ. ಬಿಡಿರಿ. ಇದು ಎತ್ತಿ. ಹಂಗೆ ಕೂತ್ಕೊಳ್ಳಿ. ಕೆರಡೆ ಬೈಸ್ಗೆ ಕೂತ್ಕೊಳ್ಳಿ. ಕೈ ಇಲ್ಲಿ ಇಟ್ಕೊಳ್ಳಿ. ಸಪ್ಪನ್ನು ಬರ್ತೀವಿ ಇಟ್ಕೊಳ್ಳ. ಹಿಂಗೆ ತಿರುಗಿ ಹಿಂಗೆ ತಿರುಗಿ ಇಲ್ಲಿ ಇಟ್ಕೊಳ್ಳಿ. ಎಡ್ಕೊಳ್ಳಿ. ಹಿಂಗೆ ತಿರುಗಿ ಕೂತ್ಕೊಳ್ಳಿ. ಕೆರಡೆ ಫುಲ್ಲು. ಇನ್ನು ಎಡ್ಕಾಲ ಮೇಲೆ ವೇಟ್ ಆಗಬೇಕು. ಹಾಕಿ ಹಿಂಗೆ ಹೇಳಿ. ದೇವ್ರ ಸುತ್ತಕೊಂಡು ಹೇಳಿ. ಇನ್ಶಾಲ್ಲ ರೆಡಿ ಆಗ್ಬಿಡ್ತೀರಾ ಈಗ. ಇಲ್ಲಿ ತಿರುಗಿ ಇಲ್ಲಿ ಕಾಲು ಹಿಡ್ಕೊಂಡು ಕೂತ್ಕೊಳ್ಳಿ. ಕಾಲು ನಡಿ. ಇದು ನಿಲ್ಸಿ ಒಂದು ಮಂಡಿ ಕುಂಡಿ ಮೇಲೆ ಭಾರ ಬಿಡಿ. ನಿಲ್ಲಿಸಿ ಮಂಡಿ ಫೋಲ್ಡ್ ಮಾಡಿ ಇಡೀರಿ. ಇನ್ನು ಇಳಿಯಪ್ಪ. ಇಲ್ಲಿ ಇಟ್ಕೊಳ್ಳಿ. ಎರಡು ಕೈಯಿಂದ ಎಡೀರಿ. ಎಡೀರಿ. ಮುಂಚೆ ತೋರಿಸಿದ್ರು ಇದು ಹಂಗೆ ಬೇಡ. ಅದನ್ನ ಹೇಳಿ. ಇದು ನಿಲ್ಲಿಸಿ ಚಪ್ಪಲ ಕೂತ್ಕೊಳ್ಳಿ. ಎಡೀರಿ. ದಬಾಯಿಸಿ. ಶಾಬಾಷ್. ಆಡ ಹೊರಟು ಗಟ್ಟಿ ಈ ಕೈ ಮಾಡಿ. ಆ ಕೈ ಹೋಗಿ. ಹೋಗಿ ಹಿಂದಕ್ಕೆ ಹೋಗಿ ಅಷ್ಟೇ. ಅದು ಪಟ್ಟಿ 3 ದಿವಸ 1 ದಿವಸ ಜಾಸ್ತಿ ಇರಲಿ. ಹೊರ ಸ್ನಾನ ಮಾಡಿ ಎಲ್ಲ ಬಿಸ್ಕೊಂಡು ಕ್ಲೀನಾಗಿ ಬಂದು ಒಂದು 2-3 ಕಡೆಗೆ ವಾಸನೆ ಆಗ್ಬಿಡ್ತದೆ. ಇದ್ದಲ್ಲೇ ಎಷ್ಟೋ ದೇವ್ರು ಒಳ್ಳೇದು ಮಾಡ್ತಾನೆ. ಹೇಳಿ ಚಕ್ಕಂತ. ಅಷ್ಟೇ. ನಿಧಾನಕ್ಕೆ ಬೆಳೆಯೋದು ಸ್ಟ್ರೈಟ್, ಮಾಡೋದು ಸ್ಟ್ರೈಟ್, ಎಲ್ಲ ಸ್ವಲ್ಪ ಚೇಂಜ್ ಮಾಡಿ. ಒಳ್ಳೆ ಶರೀರ ಹಾಳು ಮಾಡ್ಕೊಂಡ್ಬೇಡಿ. 5-6 ತಿಂಗಳಿಂದ ಆಯ್ತಾ ಇದು. ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ 2 ತಿಂಗಳ ಅಂತ ನಾವು ಅಂತ ಹೇಳಿರೋದು.